ಸಿದ್ದರಾಮಯ್ಯ ಅವರು ಸತತವಾಗಿ ಏನು ಅಧಿಕಾರವನ್ನು ಮಾಡಿ ಡಿ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ನಾಳೆಗೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನಿಮ್ಗೆ ಹೆಂಗೆ ಅನಿಸ್ತು ಅವರ ಆಡಳಿತ? ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ. ತುಂಬ ಬಡವ್ರಿಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ಬಸ್ತಿ ಆಗಿರ್ಬೋದು, ಗೃಹಲಕ್ಷ್ಮಿ ದುಡ್ಡೇ ಆಗಿರ್ಬೋದು, ಎಲ್ರಿಗೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಎಲ್ಲ ಬರ್ತಿದೆಯಾ ನಿಮಗೆ? ನಮ್ಮ ಅತ್ತೆಗೆ ಬರ್ತಾ ಇದೆ, ನಾವು ಸೊಸೆ, ನಮಗಿಲ್ಲ, ನಮ್ಮ ಅತ್ತೆಗೆ ಬರ್ತಾ ಇದೆ. ಎಲ್ಲ ಯೂಸ್ ಆಗ್ತಿದೆಯಾ? ಯೂಸ್ ಆಗ್ತಾ ಇದೆ ಮೇಡಮ್, ಯೂಸ್ ಆಗ್ತಾ ಇದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದ 5 ಪಂಚ ಯೋಜನೆಗಳನ್ನ ಜಾರಿ ಮಾಡಿತು. ಅದರಿಂದ ಸಾಕಷ್ಟು ಟೀಕೆಗಳು ಕೂಡ ಜನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೀಕೆ ದುಡ್ಡಿರೋರು ಮಾಡ್ತಾರೆ ಮೇಡಮ್, ನಮ್ಮಂಥ ಬಡವ್ರು ಮಾಡೋಕ್ಕಾಗಲ್ಲ. ನಮ್ಮಂಥ ಬಡವ್ರಿಗೆ ಯಾರೋ 10 ರೂಪಾಯಿ ಕೊಟ್ಟರೆ ಸಾಕು ಅನ್ನೋ ಇರುತ್ತೆ, ಅವ್ರಿಗೆ ತುಂಬ ಖುಷಿ ಆಗುತ್ತೆ. ದುಡ್ಡಿರೋ ಟೀಕೆ ಮಾಡೇ ಮಾಡ್ತಾರೆ. ಬಡವ್ರಿಗೆ ತುಂಬ ಹೆಲ್ಪ್ ಆಗಿದೆ. ಆದರೆ ಇವಾಗ ಶಕ್ತಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ಎಲ್ಲ ಕಡೆ ಸುತ್ತಾಡೋಕ್ಕೆ ಅಂತ ಅದರಿಂದಲೂ ಕೂಡ ತುಂಬ ಟೀಕೆಗಳು ಅಂತ ಅಂದರೆ ಜನ ಸ್ಟಾರ್ಟಿಂಗಲ್ಲಿ ತುಂಬ ಜನ ಓಡಾಡ್ತಾ ಇದ್ರು, ಅದರಿಂದ ಹೇಳ್ತಾ ಇದ್ರು ಅಷ್ಟೇ ಹೊರತು ಇವಾಗ ಯಾರೂ ಇಲ್ಲ. ಮಾಮೂಲಿ ಕೆಲಸ ಇದ್ದರೆ ಹೋಗ್ತಾರೆ, ಇಲ್ಲ ಸುಮ್ಮನೆ ಯಾರು ಹೋಗ್ತಾರೆ? ಯಾರೂ ಹೋಗಲ್ಲ. ಯಾರದೇ ಆಗಲಿ ಹಣನೇ ಅಲ್ವಾ, ಅದರಿಂದನ ಯಾರು ಸುಮ್ಮನೆ ಯಾರು ಓಡಾಡ್ತಾ ಇಲ್ಲ. ಇವಾಗ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತ ನಿಮ್ಗೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಸರ್ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ತುಂಬ ಕನಸು ಕಾಣ್ತಾ ಇದ್ದೀವಿ ನಾವು, ಅವ್ರಿಗೋಸ್ಕರನೇ. ಡಿ ಕೆ ಶಿವಕುಮಾರ್ ಅಂದ್ರೆ ನಿಮ್ಗೆ ಏನಾದರೂ ಇಷ್ಟನಾ? ಏನು ಇಲ್ಲ, ನಾವು ಅವ್ರ ಅಭಿಮಾನಿನೇ ಯಾವಾಗಿಂದಲೇ. ಅವ್ರು ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಅವ್ರು ಆಗಬೇಕು ಅಂತಲೇ ನಾವು ಅವ್ರಿಗೆಲ್ಲ ವೋಟ್ ಮಾಡಿದ್ದು, ಅವ್ರಿಗೋಸ್ಕರನೇ ವೋಟ್ ಮಾಡಿದ್ವಿ. ಬಟ್ ನಾವು ಅವ್ರಿಗೆ ತುಂಬಾ ಇದು ಮಾಡಬೇಕು, ಆಗಬೇಕಾಗಿತ್ತು. ಏನು ಅಂತ ಗೊತ್ತಿಲ್ಲ, ಆದರೆ ನಮ್ಗೆ ತುಂಬ ಒಳ್ಳೆಯದು. ಇವಾಗೆಲ್ಲ ಮಾತುಕತೆಗಳು ಕೂಡ ಕೇಳ್ಪಡ್ತಾ ಇದೆ, ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಅಂತ. ಆದ್ರಂತೂ ತುಂಬ ಖುಷಿ ಮೇಡಮ್, ತುಂಬ ಖುಷಿ ಇದೆ. ಅವ್ರು ಆಗಲೇಬೇಕು. ನಿಮ್ಮ ಹೆಸರು? ವಿಶಾಲ.